ಸ್ಪೆಷಲಿ ಈ ಬ್ರ್ಯಾಂಡ್ ನ್ಯೂ ಫೋನನ್ನು ನಿಮ್ಮಲ್ಲಿ ಒಬ್ಬರು ಯಾರಾದರೂ ವಿನ್ ಆಗ್ಬೋದು. 3 ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ. ಒಂದು ಟ್ವಿಟರಲ್ಲಿ ಫಾಲೋ ಮಾಡಿ, ಮಿಕ್ಕಿದೆಲ್ಲ ಮಧ್ಯದಲ್ಲ ಸ್ವಲ್ಪ ಸೀಕ್ರೆಟ್ ಇದೆ ಗುರು. ಫ್ರೆಂಡ್ಸ್, ಭಾರತದಲ್ಲೇ ಸದ್ಯಕ್ಕೆ ಅತಿ ಚೀಪೆಸ್ಟ್ 5G ಫೋನ್ ಅಪ್ಪ ಅಂತ ಅಂದರೆ ಅದು ಪೋಕೋ M4 5G. ಕೇವಲ 11,000 ರೂಪಾಯಿಗೆ ಲಾಂಚ್ ಮಾಡಿದ್ದಾರೆ. ಈ ಫೋನ್ ಕೊಂಡುಕೋಬಹುದು. ಇದ್ರ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್ ತಿಳಿಸ್ಕೊಡ್ತಾ ಇದ್ದೀನಿ. ಜನಗೆಲ್ಲ ಹೊಸದಾಗಿ ಬಂದಿದ್ರ ಅಂತಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಬೆಲ್ ಹೊಡೀರಿ. ಮೊದಲನೇದಾಗಿ ಬಾಕ್ಸ್ ನೀವು ನೋಡ್ಕೋಬಹುದು, ಪೋಕೋ M4 5G ಅಂತ ಇದೆ. ಸೊ ಹಿಂದಿನ ಭಾಗ ಕೆಲವೊಂದು ಕೀ ಸ್ಪೆಸಿಫಿಕೇಶನ್ ಒಂದಿಗೆ ನನ್ನ ಹತ್ರದ್ದು ಯೆಲ್ಲೋ ಕಲರ್ 128GB ಇದೆ. ಸೊ ಇದ್ರ ಬೆಲೆ 15,000 ರೂಪಾಯಿ ಇದೆ. 128 ಇನ್ನು 464 11,000 ರೂಪಾಯಿ ಸಿಗುತ್ತೆ. ಸೀಲನ್ನ ಬ್ರೇಕ್ ಮಾಡೋಣ ಅಂತೆ. ಸೊ ಡನ್. ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಮತ್ತೊಂದು ಚಿಕ್ಕ ಬಾಕ್ಸ್ ಪೋಕೋ ಅಂತ ನೋಡ್ತಾ ಇದ್ವಿ. ಸೊ ಇದನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟ್ಲಿ ನಿಮಗೊಂದು ಸಿಮ್ ಎಜೆಕ್ಟರ್, ಯೂಸರ್ ಮ್ಯಾನ್ಯಲ್, ಮತ್ತೊಂದು ಪ್ಯೂರ್ ಟ್ರಾನ್ಸ್ಪರೆಂಟ್ ಒಳ್ಳೆ ಕ್ವಾಲಿಟಿ ಕೇಸನ್ನು ನೋಡ್ತಾ ಇದ್ವಿ. ಇದು ನಮ್ಮ ಫೋನ್. ಓಹೋ, ತುಂಬ ಲೈಟ್ ವೇಟ್ ಇದೆ ಗುರು. ಯೆಲ್ಲೋ ಕಲರ್ ಬೇರೆ ಇದೆ. ಸೊ ಇದನ್ನು ಪಕ್ಕಕ್ಕೆ ಅಂತೆ. ಇದನ್ನು ಬಿಟ್ಟರೆ ಒಳಗಡೆ 22.5 ವ್ಯಾಟ್ನ ಪವರ್ ಅಡಾಪ್ಟರ್ ಮತ್ತು USB Type-C ಕೇಬಲ್. ಸದ್ಯಕ್ಕೆ ಈ ಎಲ್ಲ ಅಸೆಸರಿನ ಸ್ವಲ್ಪ ಸೈಡ್ ಇಡೋಣ ಅಂತೆ. ಇದು ನಮ್ಮ ಫೋನ್. ಮೊದಲನೇದಾಗಿ ಬಿಲ್ಡ್ ಕ್ವಾಲಿಟಿ ಡಿಸೈನ್ ಹೇಗಿದೆ ಅಂತ ಕೇಳಿದ್ರೆ, ಸೊ ಪ್ರತಿ ಟೈಮ್ ಪೋಕೋ ಏನಾದರೂ ಯುನೀಕ್ ಡಿಸೈನ ತೊಗೊಂಡ್ಬರುತ್ತೆ. ನಾವು ತುಂಬ ಫೋನ್ಸ್ಗಳೆಲ್ಲ ನೋಡಿದ್ವಿ, ಡಿಫ್ರೆಂಟ್ ಅನ್ಬಾಕ್ಸ್ ಮಾಡಿದ್ವಿ. ಸೊ ಅದೇ ರೀತಿಯಾಗಿ ಇಲ್ಲಿ ಕೂಡ ಸ್ವಲ್ಪ ಯುನೀಕ್ ಲುಕ್ಕನ್ನು ನೋಡ್ತಾ ಇದ್ವಿ. ಯೆಲ್ಲೋ ಮತ್ತು ಬ್ಲ್ಯಾಕ್ ಕಾಂಬಿನೇಷನ್ ಸಖತ್ತಾಗಿದೆ. ಕ್ಯಾಮ್ರಾ ಬಂಪಲ್ಲಿ 2 ದೊಡ್ಡದಾಗಿರುವಂಥ ಸೆನ್ಸರ್ಸ್ಗಳನ್ನ ನೋಡ್ತಾ ಇದ್ವಿ. ಹಿಂದಿನ ಭಾಗ ಕಂಪ್ಲೀಟ್ ಏನಿದೆ ಇದೆಲ್ಲ ಫೈಬರ್ ಪ್ಲಾಸ್ಟಿಕ್ ಮೆಟೀರಿಯಲ್ ಇದೆ ಮತ್ತು ಟೆಕ್ಸ್ಚರ್ ಡಿಸೈನ್ ಇದೆ. ಆಯಿತಾ, ನಿಮ್ಗೆ ಫೀಲ್ ಆಗುತ್ತೆ, ನೀವು ನೋಡ್ಕೋಬೋದು ಇಲ್ಲಿ. ಸೊ ಇಲ್ಲಿ ಡಸ್ಟ್ ಜಾಸ್ತಿ ಬೀಳುವಂಥ ತುಂಬ ಸಾಧ್ಯತೆಗಳಿದೆ ಮತ್ತು ಕ್ಯಾಮ್ರಾ ಬಂಪ್ ಲುಕ್ಸ್ ತುಂಬ ಚೆನ್ನಾಗಿದೆ. ರೈಟ್ ಸೈಡ್ಗೆ ವಾಲ್ಯೂಮ್ ರೆಕಾರ್ಡ್ ಕೀಸ್ ಮತ್ತು ಫಿಂಗರ್ ಪ್ರಿಂಟನ್ನು ನೋಡ್ತಾ ಇದ್ವಿ. ಮೇಲಿನ ಭಾಗ 3.5mm ಜಾಕ್, ಮತ್ತೊಂದು ಮೈಕ್, ಮತ್ತು ಇದರಲ್ಲಿ ನಿಮಗೆ ಡೆಡಿಕೇಟೆಡ್ ಸ್ಲಾಟ್ ಕೊಡ್ತಿದ್ದಾರೆ. ಇದು ಒಂದು ಒಳ್ಳೆಯ ವಿಷಯ ಈ ಪ್ರೈಸ್ ರೇಂಜಲ್ಲಿ. ಇಷ್ಟಲ್ಲದೆ ಕೆಳಗಡೆ C-ಪೋರ್ಟ್ ಸ್ಪೀಕರ್ ಮತ್ತೊಂದು ಮೈಕನ್ನು ನೋಡ್ತಾ ಇದ್ವಿ. ಓವರಾಲ್ ನನ್ನ ಪ್ರಕಾರ 11,000 ರೂಪಾಯಿಗೆ ಇರುವಂಥ ಬಿಲ್ಡ್ ಕ್ವಾಲಿಟಿ ಡಿಸೈನ್ ಸೊ ಎಲ್ಲ ಚೆನ್ನಾಗಿದೆ. ಈ ಪ್ರೈಸ್ ರೇಂಜಲ್ಲಿ ಬೆಸ್ಟ್ ಅಂತಲೇ ಹೇಳಬಲ್ಲ. ಇಷ್ಟಲ್ಲದೆ ಯೆಲ್ಲೋ ಕಲರ್ ಇದು ಯಾವ ರೀತಿಯಪ್ಪ ಅಂತಂದರೆ ಒಂದು ರೀತಿ ಆಡ್ ಕಲರ್. ಪ್ರತಿ ಟೈಮ್ ಇದು ಸಖತ್ತಾಗಿದೆ, ಚೆನ್ನಾಗಿದೆ ಅಂತ ಅನ್ಸಲ್ಲ. ಒನ್ ಟೈಮ್ ಮಾತ್ರ ಲುಕ್ ಸಖತ್ತಾಗಿ ಅನ್ಸುತ್ತೆ. ಬಟ್ ಇದರಲ್ಲಿ ಬೇರೆ ಕಲರ್ಸ್ಗಳು ಕೂಡ ಇದೆ, ಅದನ್ನು ಕೂಡ ನೀವು ಚೂಸ್ ಮಾಡ್ಕೋಬಹುದು. ಇಟ್ಟು ಈ ಫೋನಲ್ಲಿರುವಂಥ ಮೇನ್ ಹೈಲೈಟೆಡ್ ಫೀಚರ್ ಅಪ್ಪ ಅಂತಂದರೆ ಅದು ಇದರಲ್ಲಿಂಥ Dimensity 700 ಪ್ರೊಸೆಸರ್. ಮಾರ್ಕೆಟಲ್ಲಿ ಸ್ಟಾರ್ಟಿಂಗಲ್ಲಿ 15,000 16,000 17,000 ರೂಪಾಯಿ ಹತ್ರ ಈ ಪ್ರೊಸೆಸರ್ನ ಒಳಗೊಂಡು ತುಂಬ ಫೋನ್ಸ್ಗಳು ಬಂದಿತ್ತು. ನಾನು ಅದೆಲ್ಲ ಟ್ರೈ ಮಾಡಿದ್ದೀನಿ. ರೆಡ್ಮಿನಲ್ಲಿ ಬಂದಿದೆ, ರಿಯಲ್ಮಿನಲ್ಲಿ ಬಂದಿದೆ, ಓಪೋನಲ್ಲಿ ಬಂದಿದೆ. ಸೊ ಎಲ್ಲ ಫೋನ್ ಟೆಸ್ಟ್ ಮಾಡಿದೆ. ಇವಾಗ 11,000 ರೂಪಾಯಿಗೆ ಅದೇ ಪ್ರೊಸೆಸರ್ನ ಈ ಫೋನಲ್ಲಿ ನೋಡ್ತಾ ಇದ್ವಿ. ಸೊ ಬರ್ತಾ 5G ಫೋನ್ಸ್ಗಳ ರೇಟ್ ಕಮ್ಮಿ ಆಗ್ತಾನೆ ಹೋಗ್ತಿದೆ. ಸೊ ಈ ಪ್ರೊಸೆಸರ್ ಈ ಪ್ರೈಸ್ ರೇಂಜಲ್ಲಿ ಒಂದು ಬೆಸ್ಟ್ ಪ್ರೊಸೆಸರ್ ಅಂತ ಹೇಳ್ಕೋಬೋದು. ಇದರಲ್ಲಿ 7 5G ಬ್ಯಾಂಡ್ಸ್ಗಳನ್ನ ಕೊಡ್ತಿದ್ದಾರೆ ಮತ್ತು ಇದರಂಥ ಗೇಮಿಂಗ್ ಪರ್ಫಾರ್ಮೆನ್ಸ್ ಕೂಡ ಸಖತ್ತಾಗಿದೆ. ಸೊ ನಾನು ಇದರಲ್ಲಿ BGMI ಎಲ್ಲ ಟೆಸ್ಟ್ ಮಾಡಿದ್ದೀನಿ. ಈ ಪ್ರೈಸ್ ರೇಂಜಲ್ಲಿ ಇದೊಂದು ಬೆಸ್ಟ್ ಪ್ರೊಸೆಸರ್, ನೀವು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ನ ಕಾಣ್ತಿದ್ದೀರಾ. ಇಷ್ಟೇ ಅಲ್ಲದೆ ಪೋಕೋ ಈ ಪ್ರೊಸೆಸರ್ನ ಕೊಟ್ಟು ಒಂದು ಒಳ್ಳೆ ಕೆಲಸ ಮಾಡಿದೆ. ಇಷ್ಟೇ ಅಲ್ಲದೆ ರೀಸೆಂಟ್ಲಿ ಪೋಕೋ ಕಡೆಯಿಂದ M ಸೀರೀಸ್ ಯಾವೆಲ್ಲ ಫೋನ್ ನೋಡಿದ್ವಿ ಅದರಲ್ಲಿ UFS 2.2 ಇದೆ. ಇದ್ರಲ್ಲಿ ಕೂಡ UFS 2.2 ಸ್ಟೋರೇಜ್ ಜೊತೆಗೆ LPDDR4X ರ್ಯಾಮನ್ನು ನೋಡ್ತಾ ಇದ್ವಿ. ಔಟ್ ಆಫ್ ದ ಬಾಕ್ಸ್ ಆಂಡ್ರಾಯ್ಡ್ 12 ಇದೆ. ಸೊ ನಾವು ರೆಡ್ಮಿ ನೋಟ್ 11 ಸೀರೀಸ್ಲೆಲ್ಲ 11 ನೋಡ್ಕೊಂಡಿದ್ವಿ. ಬಟ್ ಇದು ಬೇಸ್ ವೇರಿಯಂಟ್ನಲ್ಲಿ ಅದು 11,000 ರೂಪಾಯಿಗೆ 12 ಒಂದು ಒಳ್ಳೆಯ ಫೀಚರ್. ಇಷ್ಟೇ ಅಲ್ಲದೆ MIUI 13 ಇದೆ. ಇಲ್ಲಿ ಯಾವುದೇ ಜಾಸ್ತಿ ಬ್ಲಾಟ್ವೇರ್ಸ್ಗಳು ಮತ್ತು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ಗಳನ್ನ ಮೊದಲು ಕೊಡ್ತಿದ್ರು. ಪೋಕೋನವ್ರು ಕೊಡ್ತಿದ್ರು, ರೆಡ್ಮಿನವ್ರು ಕೊಡ್ತಿದ್ರು, ಎಲ್ಲರೂ ಕೊಡ್ತಿದ್ರು. ಬಟ್ ಇವಾಗ ಕಮ್ಮಿ ಆಗಿದೆ. ಸೊ ಬಜೆಟಲ್ಲಿ ಕೂಡ ಒಂದು ಒಳ್ಳೆಯ ಕೆಲಸ, ಒಂದು ಒಳ್ಳೆಯ ಫೋನ್ ಎಕ್ಸ್ಪೀರಿಯನ್ಸ್ನ ಕಾಣ್ತಾ ಇದ್ದೀನಿ. ಸೊ ಎಸ್, ನನಗೆ ಇದಿರುವಂಥ ಪ್ರೊಸೆಸರ್ ಕೂಡ ಇದರುವಂಥ ಪರ್ಫಾರ್ಮೆನ್ಸ್ ಕೂಡ ಈ ಪ್ರೈಸ್ ರೇಂಜಲ್ಲಿ ಚೆನ್ನಾಗಿದೆ ಅಂತ ನಾನು ಹೇಳಬಲ್ಲೆ. ಇಟ್ಟು ಈ ಫೋನ್ ಇರುವಂಥ ಡಿಸ್ಪ್ಲೇ 6.58 ಇಂಚಸ್ ಇರುವಂಥ ಫುಲ್ HD+ 90 Hz ಪ್ಯಾನಲ್ ನೋಡ್ತಾ ಇದ್ವಿ. ಇಷ್ಟೇ ಅಲ್ಲದೆ ಗೊರಿಲ್ಲಾ ಗ್ಲಾಸ್
3 ಪ್ರೊಟೆಕ್ಷನ್ ಕೊಡ್ತಿದ್ದಾರೆ. ಆದರೆ ಇದ್ರ ಒಂದು ವಿಷಯ ನನಗೆ ಇಷ್ಟ ಆಗಿಲ್ಲಪ್ಪ ಅಂತಂದರೆ ಅದು 450 ನಿಟ್ಸ್ನ ಪೀಕ್ ಬ್ರೈಟ್ನೆಸ್. ಸೊ ಈಗಾಗಲೇ ನಾನು 450 ನಿಟ್ಸ್ ಇರುವಂಥ ತುಂಬ ಫೋನ್ಸ್ಗಳು ಯೂಸ್ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಐಕ್ಯೂ Z3 ಇದೆ, ಇನ್ನೂ ಬೇರೆ ಬೇರೆ ಫೋನ್ಸ್ಗಳನ್ನ ಯೂಸ್ ಮಾಡಿದ್ದೀನಿ. ಸೊ ಅದರ ಬ್ರೈಟ್ನೆಸ್ ಇದರ ಬ್ರೈಟ್ನೆಸ್ಗೆ ಕಂಪೇರ್ ಮಾಡಿದಾಗ ಬಿಸಿಲಲ್ಲಿ ಇದ್ರ ಬ್ರೈಟ್ನೆಸ್ ತುಂಬ ಕಮ್ಮಿ ಇದೆ. ಸೊ ವೀಡಿಯೋಗಳು ನೋಡಬೇಕಾದ್ರೆ ನೀವು ಬಿಸಿಲಲ್ಲಿ ಆಪ್ರೇಟ್ ಮಾಡಬೇಕಾದ್ರೆ ಖಂಡಿತ ಬ್ರೈಟ್ನೆಸ್ ಕಮ್ಮಿ ಅಂತ ಅನಿಸುತ್ತೆ. ಅದರ್ವೈಸ್ ಇದಿರುವಂಥ ಆಡಿಯೋ ಕ್ವಾಲಿಟಿ ವಿಡಿಯೋಗಳು ನೋಡಬೇಕಾದ್ರೆ ಕಲರ್ಸ್ಗಳು ಸಖತ್ತಾಗಿದೆ. ಬಟ್ ಬ್ರೈಟ್ನೆಸ್ಸಲ್ಲಿ ಅಟ್ಲೀಸ್ಟ್ 600 ನಿಟ್ಸ್ ಆದರೂ ಕೊಡಬೇಕಾಗಿತ್ತು ಪೋಕೋ. ಆದರೂ ಇದೊಂದು ಬಜೆಟ್ ಕ್ಯಾಟಗರಿ ಅಂತ ಡಿವೈಸ್. ಸೊ ಇಂಥ ಕ್ರಾಸ್ ಕಟಿಂಗ್ ಫೀಚರ್ಸ್ಗಳನ್ನ ಖಂಡಿತ ಬ್ರ್ಯಾಂಡ್ ಕೂಡ ಅಕ್ಸೆಪ್ಟ್ ಮಾಡಬೇಕು ಮತ್ತು ಜನ ಕೂಡ ಅಕ್ಸೆಪ್ಟ್ ಮಾಡಲೇಬೇಕು. ಈ ಫೋನಲ್ಲಿ ಮತ್ತೊಂದು ವಿಷಯ ನನಗೆ ತುಂಬ ಇಷ್ಟ ಆಯ್ತಪ್ಪ ಅಂತಂದರೆ ಅದು ಇರುವಂಥ ಫಿಂಗರ್ ಪ್ರಿಂಟ್. ಸೊ ಜಸ್ಟ್ ನಾನು ಟಚ್ ಮಾಡಿದ್ರೆ ಸಾಕು ಫಟಾಕ್ಸೆ ಇಲ್ಲಿ ಸೂಪರ್ ಫಾಸ್ಟ್ ಆಗುತ್ತೆ. ಇದು ತುಂಬ ಇಷ್ಟ ಆಯಿತು. ಇಷ್ಟಲ್ಲೇ ಡೆಡಿಕೇಟೆಡ್ ಸ್ಲಾಟನ್ನು ಕೊಡ್ತಿದ್ದಾರೆ. ಇದು ಭಾರತೀಯರಿಗೆ ತುಂಬ ಯೂಸ್ಫುಲ್. ಅದು ಮಿಡ್ ಎಂಡಲ್ಲಂತೂ ಕೂಡ ತುಂಬ ಜನ ಡುವಲ್ ಸಿಮ್ ಯೂಸ್ ಮಾಡ್ತಿದ್ದಾರೆ. ಇನ್ನು ಅದು ಸ್ಟೋರೇಜ್ ಟೈಪಲ್ಲಿ 464 ಇದೆ ಅಂತಂದರೆ ಅಲ್ಲಿ ಮೆಮರಿ ಕಾರ್ಡ್ ಕೂಡ ನಾವು ಆರಾಮಾಗಿ ಹಾಕೋಬೋದು. ಇಷ್ಟಲ್ಲದೆ IP57 ವಾಟರ್ ಮತ್ತು ಡಸ್ಟ್ ರೆಸಿಸ್ಟೆನ್ಸ್ ನೋಡ್ತಾ ಇದ್ವಿ. ಸೊ ಈ ಪ್ರೈಸ್ ರೇಂಜಲ್ಲಿ ಇದು ಕೂಡ ಮ್ಯಾಟ್ರ್ ಆಗುತ್ತೆ. ಜನರಿಗೆ ಮಳೆಯಲ್ಲೆಲ್ಲ ಸ್ವಲ್ಪ ನೆನೆದ್ರು ನಡಿಬೇಕಂತಂದ್ರೆ ಈ ಫೀಚರ್ ತುಂಬ ಜನರಿಗೆ ಮ್ಯಾಟ್ರ್ ಆಗುತ್ತೆ. ಇನ್ನು ನಮ್ಮ ಫೇವ್ರೇಟ್ ಪಾರ್ಟ್ ಅದು ಇದಿರುವಂಥ ಕ್ಯಾಮ್ರಾ 50 ಮೆಗಾ ಪಿಕ್ಸೆಲ್ ಪ್ಲಸ್ 8 ಮೆಗಾ ಪಿಕ್ಸೆಲ್ ಡುವಲ್ ರಿಯರ್ ಕ್ಯಾಮ್ರಾ ಕೊಡ್ತಿದ್ದಾರೆ. ಜಸ್ಟ್ 2 ಸೆನ್ಸರ್ ಮಾತ್ರನ ಅಂತ ಅನ್ನೋರಿಗೆ ನಾನು ಇಷ್ಟಪಡ್ತಾ ಇದ್ದೀನಿ. ಮೊದಲಾಗಿ ಪೋಕೋ ತುಂಬ ಒಳ್ಳೆ ಕೆಲಸ ಮಾಡಿದೆ. ನಾನು ತುಂಬ ಹ್ಯಾಪಿ ಇದ್ದೀನಿ. ಸೊ ಎಷ್ಟೋ 7-8 ಸಾವಿರ ರೂಪಾಯಿ ಬ್ರ್ಯಾಂಡ್ ಫೋನ್ಸ್ಗಳು ಕೂಡ 4 ಸೆನ್ಸರ್ಸ್ಗಳಿರುತ್ತೆ. ಯೂಸ್ ಇರಲ್ಲ ಗುರು. 2 ಮೆಗಾ ಪಿಕ್ಸೆಲ್ ಮ್ಯಾಕ್ರೋ, 2 ಮೆಗಾ ಪಿಕ್ಸೆಲ್ನ ಡೆಪ್ತ್ ಸೆನ್ಸರ್ ಅಂತೆ. ಸೊ ಒಳ್ಳೆ ಫೋಟೋ ಕ್ವಾಲಿಟಿ, ಒಳ್ಳೆ AI ಚೇಂಜಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾರು ಮ್ಯಾಕ್ರೋ ದಿನಾಲು ಫೋಟೋಸ್ ತೆಗಿತಾರೆ. ಸೊ ಜಸ್ಟ್ ನಾರ್ಮಲ್ ಫೋಟೋ ತೆಗೆದು ಝೂಮ್ ಮಾಡಿದ್ರೆ ಕ್ರಾಪ್ ಮಾಡಿದ್ರೆ ಮ್ಯಾಕ್ರೋಕ್ಕಿಂತ ಚೆನ್ನಾಗಿ ಫೋಟೋ ಸಿಗುತ್ತೆ. ಅಂಥದ್ರಲ್ಲಿ ಈ ಸೆನ್ಸರ್ಸ್ಗಳು ಇದ್ದು ಪ್ರಯೋಜನ ಇಲ್ಲ. ಸೊ ಬ್ರ್ಯಾಂಡ್ಗೆ ಎಕ್ಸ್ಟ್ರಾ ಕೊಟ್ಟಿದ್ದೀವಿ ಗುರು, ಜಾಸ್ತಿ ಬೆಲೆ ಇದೆ ಕ್ವಾಡ್ ರಿಯರ್ ಕ್ಯಾಮ್ರಾ ಅಂತ ಹೈಪ್ಗೆ ಮಾತ್ರ. ಸೊ ಇಲ್ಲಿ ನಾನು ಪೋಕೋ ಒಂದಿಗೆ ಹ್ಯಾಪಿ ಇದ್ದೀನಿ ಗುರು. 2 ಸೆನ್ಸರ್ ಕೊಡಿ, ಇನ್ನು ಮುಂದಿನ ಫೋನ್ಸ್ಗಳಲ್ಲಿ ಕೂಡ 2 ಸೆನ್ಸರ್ ಕೊಡಿ ಮತ್ತು ನಿಮ್ಮ ಇಮೇಜ್ ಪ್ರೊಸೆಸಿಂಗ್ AI ಚೇಂಜಸ್ ಮಾಡಿ. ರೀಸೆಂಟ್ಲಿ ನಾನು ಪೋಕೋ M3 Pro ಆಗಿರಲಿ, ರೀಸೆಂಟ್ಲಿ M4 Pro 5G ಅನ್ಬಾಕ್ಸ್ ಮಾಡಿದೆ. ಅದರಲ್ಲಿ ಇಮೇಜ್ ಕ್ವಾಲಿಟಿ ಚೆನ್ನಾಗಿದೆ, ಒಂದು ಲೆವೆಲ್ಗೆ ಓಕೆ ಅಂತಲೇ ಹೇಳ್ಬೋದಿತ್ತು. ಬಟ್ ನಾನು ಈ ಫೋನೊಂದಿಗೆ ಈ ಪ್ರೈಸ್ ರೇಂಜಲ್ಲಿ ಇಷ್ಟೊಂದು ಒಳ್ಳೆಯ ಕ್ವಾಲಿಟಿ ಪಿಕ್ಚರ್ಸ್ಗಳು ಬರುತ್ತೆ ಅಂತ ಅಂದ್ಕೊಂಡಿಲ್ಲ. ಟ್ರಸ್ಟ್ ಮೀ, ನೀವು ಇಲ್ಲಿ ಇಮೇಜಸ್ಗಳನ್ನ ನೋಡ್ಕೊಳ್ಳಿ, ಬೇರೆ ಬೇರೆ ಬ್ರ್ಯಾಂಡ್ ಫೋನ್ಸ್ಗಳದ್ದು ಕಂಪೇರ್ ಮಾಡ್ಕೊಳ್ಳಿ. ನಾನು ಡ್ರೈವ್ ಲಿಂಕ್ ಬೇಕಾದರೂ ಕೊಡ್ತೀನಿ ನಿಮಗೆ. ಸೊ ಟ್ರೈ ಮಾಡಿ. 50 ಮೆಗಾ ಪಿಕ್ಸೆಲ್ ಇಲ್ಲಿ ಒಂದು ಒಳ್ಳೆ ಕ್ಲಾರಿಟಿನ ತೊಗೊಂಡು ಬರ್ತಾ ಇದೆ. ಸ್ಕಿನ್ ಟೋನ್ಸ್ಗಳಾಗಿರಲಿ, ಕಲರ್ಸ್ಗಳಾಗಿರಲಿ ಸಖತ್ ನ್ಯಾಚುರಲ್ ಆಗಿದೆ. ಮತ್ತು ಲಾಸ್ಟ್ ಸೀರೀಸಲ್ಲಿ ನಾನು M ಸೀರೀಸಲ್ಲಿ ನೋಡ್ಕೊಂಡಿದ್ದೆ, ಅಲ್ಲಿ ಗ್ರೀನ್ ಏನಿರುತ್ತೆ ಅದು ಜಾಸ್ತಿ ಓವರ್ ಸ್ಯಾಚುರೇಟ್ ಅನಿಸುತ್ತು. ಮತ್ತು ಇಮೇಜಸ್ಗಳನ್ನ, ಸ್ಕಿನ್ ಟೋನ್ಸ್ಗಳನ್ನ ಸ್ವಲ್ಪ ಜಾಸ್ತಿ ಬ್ರೈಟರ್ ಮಾಡ್ತಿತ್ತು. ಅದನ್ನೆಲ್ಲ ಚೇಂಜಸ್ ಮಾಡಿದ್ದಾರೆ. ಸೊ ಇಲ್ಲಿ ಒಂದು ಒಳ್ಳೆ ಇಮೇಜ್ ಪ್ರೊಸೆಸಿಂಗ್ನ ನೋಡ್ತಾ ಇದ್ವಿ. ಮತ್ತು ಇದರಿಂದ ಕ್ವಾಲಿಟಿ ಮತ್ತು ಪೋಕೋ X2 ಸೀರೀಸ್ ನಾನು ಯೂಸ್ ಮಾಡಿದೆ ಸ್ಟಾರ್ಟಿಂಗಲ್ಲಿ, ಆ ಫೀಲ್ ಆಗ್ತಿದೆ. ಸೊ ಪೋಕೋ ಒಳ್ಳೆ ಕೆಲಸ ಮಾಡಿದೆ, ಅದು ರಿಯರ್ ಸೆನ್ಸರಿಂದ. ಇದು ಯಾವಾಗ ಸೆಲ್ಫಿ ಶೂಟ್ರಿಗೆ ಹೋಗ್ತೀವಿ, ನಾನು ಹ್ಯಾಪಿ ಇಲ್ಲ ಗುರು. ಅಷ್ಟೊಂದು ಕ್ವಾಲಿಟಿ ಇಲ್ಲವೇ ಇಲ್ಲ. ಇಲ್ಲಿ ಸ್ಯಾಂಪಲ್ಸ್ಗಳನ್ನ ನೋಡ್ಕೋಬೋದು. ತುಂಬ ಬ್ರೈಟರ್ ಆಗಿರುವಂಥ ಸ್ಕಿನ್ ಟೋನ್ ತೊಗೊಂಡ್ಬರುತ್ತೆ. ಕೆಲವೊಂದು ಟೈಮ್ ನನ್ನ ಫೇಸ್ನ ಅಬ್ಸರ್ವ್ ಮಾಡಿದ್ರೆ ಸೊ ಅಲ್ಲಿ ಬೆಳ್ಳಗೆ ಜಾಸ್ತಿ ಆಗುತ್ತೆ. ನನ್ನ ಸ್ಕಿನ್ ಸರಿಯಾಗಿ ಕಾಣಿಸೋದಿಲ್ಲ. ಮತ್ತು 16 ಮೆಗಾ ಪಿಕ್ಸೆಲ್ನ ಕ್ಲಾರಿಟಿ ಖಂಡಿತ ನಾನು ಇಲ್ಲಿ ಕಾಣ್ತಾ ಇಲ್ಲ. ಆದರೂ ನನ್ನ ಪ್ರಕಾರ ಈ ಪ್ರೈಸ್ ರೇಂಜಲ್ಲಿ ಒಂದು ಬೆಸ್ಟ್ ಕ್ಯಾಮ್ರಾ ಫೋನ್ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ಈ ಕ್ಯಾಮ್ರಾದೊಂದಿಗೆ ತುಂಬ ಖುಷಿ ಇದ್ದೀನಿ ಗುರು. ಅದು ಸ್ಕಿನ್ ಟೋನ್ ಮತ್ತು ಇಮೇಜ್ ಪ್ರೊಸೆಸಿಂಗಲ್ಲಿ ಪೋಕೋ ತುಂಬ ಒಳ್ಳೆ ಕೆಲಸ ಮಾಡಿದೆ. ಆದರೂ ಬೇರೆ ಬ್ರ್ಯಾಂಡ್ಸ್ಗಳು 15-16 ಸಾವಿರ ರೂಪಾಯಿಗೆ ನಾವು ಕಂಪೇರ್ ಮಾಡಿದ್ರೆ ಇದು ಓಕೆ ಅಂತಲೇ ಹೇಳ್ಕೊಬೋದು. ಇದು ಕೊನೆಯ ಫೀಚರ್ಗೆ ಹೋಗೋಕ್ಕಿಂತ ಮುಂಚೆ ಗಿವ್ವೇನಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ 2ನೇದಾಗಿ ಬರುತ್ತೆ. ಸೊ ಇನ್ನೂ ನೀವು ಟೆಲಿಗ್ರಾಮಲ್ಲೆಲ್ಲ ಫಾಲೋ ಮಾಡಿಲ್ಲ ಅಂತಂದರೆ ಫಾಲೋ ಮಾಡಿ. ಪ್ರತಿಯೊಂದು ಅಪ್ಡೇಟ್ಸ್ ನಿಮಗೆ ಅಲ್ಲೇ ನೋಡೋಕ್ಕೆ ಸಿಗುತ್ತೆ. ಕೊನೆಯದಾಗಿ ಇದರುವಂಥ ಬ್ಯಾಟ್ರಿ 5000 mAh ಬ್ಯಾಟ್ರಿಯೊಂದಿಗೆ ನಿಮ್ಗೆ ಇದರೊಳಗಡೆ 22.5 ವ್ಯಾಟ್ನ ಪವರ್ ಪ್ಯಾನಲ್ ಸಿಗುತ್ತೆ. ಬಟ್ ನಿಮ್ಮ ಫೋನ್ಗೆ ಸಪೋರ್ಟ್ ಆಗೋದಕ್ಕೆ ಅಲ್ಲ 18 ವ್ಯಾಟ್. ಸೊ ಇನ್ಮೇಲೆ ಎಲ್ಲ ಫೀಚರ್ಸ್ಗಳು ಇದೇ ರೀತಿ ಆಗತ್ತೆ ಗುರು. ಸೊ ಸಪೋರ್ಟ್ ಒಂದು ಬೇರೆ ಆಗುತ್ತೆ ಮತ್ತು ಪವರ್ ಪ್ಯಾನಲ್ ಒಂದು ಬೇರೆ ಸಿಗುತ್ತೆ. ಸೊ ಇಲ್ಲಿ 18 ವ್ಯಾಟ್ನೊಂದಿಗೆ ನೀವು ಫಾಸ್ಟ್ ಚಾರ್ಜ್ ಕೂಡ ಮಾಡ್ಕೋಬೋದು. ಈ ಪ್ರೈಸ್ ರೇಂಜಲ್ಲಿ ಎಲ್ಲ ಬ್ರ್ಯಾಂಡ್ಸ್ಗಳು ಇದನ್ನೇ ಕೊಡುತ್ತೆ. ಇಷ್ಟಲ್ಲೇ ಇದರಲ್ಲಿ 7 nm ಚಿಪ್ಸೆಟ್ ಏನಿದೆ, ಇದ್ರ ಸಹಾಯದಿಂದ ನೀವು ಇನ್ನಷ್ಟು ಒಂದು ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ನ, ಒಂದು ಒಳ್ಳೆ ಪವರ್ ಎಫಿಷಿಯಂಟ್ನ ನೋಡ್ಕೋಬೋದು. ಸೊ ಖಂಡಿತ ಇದರಲ್ಲಿ ಬ್ಯಾಟ್ರಿ ಬಾಳಿಕೆ ಕೂಡ ಒಂದು ಒಳ್ಳೆಯದಾಗಿ ಸಿಗುತ್ತೆ. ಸೊ ನಾನು ಕೊನೆಯದಾಗಿ ಹೇಳೋದು ಇಷ್ಟೇ, 11,000 ರೂಪಾಯಿ ನಿಮ್ಮ ಹತ್ರ 11-12 ಸಾವಿರ ರೂಪಾಯಿ ಬಜೆಟ್ ಇದೆ ಅಂತಂದರೆ ಕಣ್ಣು ಮುಚ್ಕೊಂಡು ತೊಗೋಬೋದು ಗುರು. ಇದರಲ್ಲಿ ಕ್ಯಾಮ್ರಾ ನನಗೆ ಮೊದಲನೇದಾಗಿ ತುಂಬ ಇಷ್ಟ ಆಯಿತು. ಪ್ರೊಸೆಸರ್ ಕೂಡ 15-16 ಸಾವಿರ ರೂಪಾಯಿ ಮೊದಲು ಬ್ರ್ಯಾಂಡ್ಸ್ಗಳು ಕೊಡ್ತಿತ್ತು. ಸೊ ಇವಾಗ ನಿಮಗೆ 11,000 ರೂಪಾಯಿಗೆ ಸಿಗ್ತಾ ಇದೆ. ಸೊ ಇದೊಂದು ಬೆಸ್ಟ್ ಡೀಲ್ ಇದೆ. ಅದು ಸ್ಪೆಷಲಿ ಪ್ರೊಸೆಸರ್ ಮತ್ತೊಂದು ಕ್ಯಾಮ್ರಾಗೋಸ್ಕರ ನಾನು ಈ ಫೋನ್ನ ನಿಮ್ಗೆ ಸಜೆಸ್ಟ್ ಮಾಡಬಲ್ಲೆ. ಬಾಕಿ ನಿಮಗೇನು ಅನಿಸುತ್ತೆ ಕೆಳಗಡೆ ಕಮೆಂಟ್ ಮಾಡಿ. ಇನ್ನು ಕೊನೆಯದಾಗಿ 3ನೇ ಟರ್ಮ್ಸ್ಗಾಗಿ ವೇಟ್ ಮಾಡ್ತಿದ್ದೀರಾ ಅಂತಂದರೆ ಖಂಡಿತ 2ನೇ
ಪಾಯಿಂಟ್ ಏನಿದೆ ಟೆಲಿಗ್ರಾಮಲ್ಲಿ ಫಾಲೋ ಮಾಡಿ, ಅದನ್ನೇ ಫಾಲೋ ಮಾಡಿ, ಅಲ್ಲೇ ಒಳಗೆ ಬನ್ನಿ, ಎಲ್ಲ ಮೆಸೇಜಸ್ಗಳು, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗಳು ಅಲ್ಲೇ ಸಿಗುತ್ತೆ. ಸೊ ಅದನ್ನು ಫಾಲೋ ಮಾಡಿದ್ರೆ ಮಾತ್ರ ಈ ಬ್ರ್ಯಾಂಡ್ ನ್ಯೂ ಫೋನ್ನ ಒಬ್ರು ಯಾರಾದರೂ ನೀವು ವಿನ್ ಆಗ್ಬೋದು. ಬಾಕಿ ಕಮೆಂಟ್ ಮಾಡೋಕ್ಕೆ ಮರಿಬೇಡಿ. ಸಿಗೋಣ ಮುಂದೆ ವಿಡಿಯೋಲಿ. ಅಲ್ಲಿ ಗೈಸ್, ಸಿ ಯು ಇನ್ ದ ನೆಕ್ಸ್ಟ್ ಒನ್. ನಮಸ್ಕಾರ.